ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ನೀವು ಮಹಾಭಾರತದ ಭೀಮನ ಬಗ್ಗೆ ಕೇಳಿರ್ತೀರಾ. ಭೀಮನಿಗೆ ಆನೆ ಬಲ ಅಂತ ಎಲ್ಲರೂ ಕೊಂಡಾಡ್ತಾರೆ. ಆದರೆ ಮಹಾಭಾರತದಲ್ಲಿ ಯಾರಿಗೂ ಇಲ್ಲದ ಆ ಆನೆ ಬಲ ನಮ್ಮ ಭೀಮನಿಗೆ ಹೇಗೆ ಬಂತು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ಭೀಮನಿಗೆ ಆನೆ ಬಲ ಬಂದಿದ್ದು ಹೇಗೆ ಎನ್ನುವ ವಿಚಾರವನ್ನು ನಿಮಗೆ ತಿಳಿಸ್ತೇನೆ. ಈ ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಾಂಡುರಾಜ ಹಾಗೂ ಮಾತ್ರಿಯರ ಸಂಸ್ಕಾರಾದಿಗಳನ್ನು ಮುಗಿಸಿದ ಮೇಲೆ ವನದಲ್ಲಿದ್ದ ಋಷಿಗಳೆಲ್ಲ ಸೇರಿ ಪಾಂಡು ಮಾತ್ರಿಯರ ಅಸ್ಥಿ ಹಾಗೂ ಕುಂತಿ ಮತ್ತು 5 ರಾಜಕುಮಾರರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ. ಪಟ್ಟಣದ ಹೆಬ್ಬಾಗಿಲಿನಲ್ಲಿ ಧೃತರಾಷ್ಟ್ರ ಹಾಗೂ ಭೀಷ್ಮಾದಿಗಳಿಗೆ ವರ್ತಮಾನ ಕಳುಹಿಸ್ತಾರೆ. ಎಲ್ಲ ಹಿರಿಯರು, ಕೌರವರು, ಪ್ರಜೆಗಳು ಪುರದ್ವಾರ ಸೇರ್ತಾರೆ. ವಯೋವೃದ್ಧರಾದ ಒಬ್ಬ ಋಷಿ ತಾವು ಬಂದಿರುವ ಬಗ್ಗೆ ವಿವರಣೆ ನೀಡ್ತಾರೆ. ನಂತರ ಕುಂತಿ ಮತ್ತು 5 ರಾಜಕುಮಾರರನ್ನ ಪಾಂಡು ಮಾದ್ರಿಯರ ಅಸ್ಥಿಯನ್ನು ಕೌರವ ವಶಕ್ಕೆ ನೀಡುತ್ತೇವೆ ಎಂದರಲ್ಲದೆ ಮುಂದೆ ನಡೆಸಬೇಕಾದ ಉತ್ತರ ಕ್ರಿಯೆಯನ್ನು ನೀವೇ ನಡೆಸಿರಿ ಎಂದು ಹೇಳಿ ಆ ಋಷಿಗಳೆಲ್ಲ ಅದೃಶ್ಯರಾಗ್ತಾರೆ. 12 ದಿನಗಳ ಕರ್ಮಾಚರಣೆ ನಡೆಯುತ್ತೆ. ಪಾಂಡವರು ಪರಿಶುದ್ಧರಾಗಿ ನಗರ ಪ್ರವೇಶ ಮಾಡ್ತಾರೆ. ಸತ್ಯವತಿಯು ಪಾಂಡು ಮಾದ್ರಿಯರ ಮರಣಕ್ಕೆ ಕಣ್ಣೀರು ಸುರಿಸ್ತಾಳೆ. ವ್ಯಾಸರು, ಅಮ್ಮ, ಸುಖದ ದಿನಗಳು ಮುಗಿದವು, ಇನ್ನೆಲ್ಲ ಭಯಂಕರ ಸಮಯ ಬರುತ್ತಿರುತ್ತದೆ. ಈ ವಂಶದ ವಿನಾಶ ಆಗೋದನ್ನ ನೀನು ನೋಡಬೇಕಾಗುತ್ತದೆ. ಆದ್ರಿಂದ ನೀನು ವನಾಂತರಕ್ಕೆ ಹೋಗಿ ತಪೋಧರ್ಮಗಳನ್ನು ಮಾಡುತ್ತಿರು ಎಂದು ಹೇಳುತ್ತಾರೆ. ಸತ್ಯವತಿ ಈ ಮಾತನ್ನು ಒಪ್ಪಿ ಅಂಬಿಕೆ ಅಂಬಾಲಿಕೆಯರೊಡನೆ ವನವಾಸಕ್ಕೆ ಹೋಗಿ ವ್ರತ ನಿಯಮಾನುಸಾರ ಧರ್ಮವನ್ನು ಆಚರಿಸುತ್ತಾ ಲೋಕವನ್ನು ಸೇರ್ತಾರೆ. ಧೃತರಾಷ್ಟ್ರನ 100 ಮಕ್ಕಳು ಪಾಂಡವರು ಸೇರಿ ಕ್ರೀಡಾ ವಿನೋದಗಳಲ್ಲಿ ಆನಂದ ಪಡ್ತಾ ಇರ್ತಾರೆ. ಈ 105 ಜನರಲ್ಲಿ ಶಕ್ತಿ, ಬಲ, ಊಟ, ಆಟ, ಗುರಿ ಇಟ್ಟು ಲಕ್ಷ್ಯ ಹೊಡೆಯುವುದು ಎಲ್ಲದರಲ್ಲಿಯೂ ಪಾಂಡುವಿನ ದ್ವಿತೀಯ ಪುತ್ರ ಭೀಮಸೇನ ಎಲ್ಲರನ್ನೂ ಮೀರಿಸಿ ಬಿಡುತ್ತಿದ್ದನು. ಭೀಮನಿಗೆ ಯಾರ ಮೇಲೆಯೂ ಮಾತ್ಸರ್ಯವಿರಲಿಲ್ಲ. ಆದರೆ ಅವನ ಸಹಾಯ ಕಾರ್ಯಗಳು ಇತರ ಕೌರವರ ಮನದಲ್ಲಿ ಮಾತ್ಸರ್ಯ ಹುಟ್ಟಿಸುತ್ತಲೇ ಇದ್ದವು. 105 ಬಾಲಕರಲ್ಲಿ ದುರ್ಯೋಧನನಿಗೆ ಬಹಳ ಅಸೂಯೆ ಭಾವ ಹಿಡಿಯುತ್ತೆ. ಅವನು ಧರ್ಮನಿಷ್ಠನಾಗಿರಲಿಲ್ಲ, ಸ್ವಾರ್ಥಿ, ದುರಭಿಮಾನಿ, ಐಶ್ವರ್ಯ, ಅಧಿಕಾರ ಲೋಭಿ. ಈ ಕಾರಣ ಅವನ ಬುದ್ಧಿಯಲ್ಲಿ ಪಾಪದ ವಿಚಾರಗಳೇ ತುಂಬಿ ತುಳುಕಾಡುತ್ತಿದ್ದವು. ಏನಾದರೂ ಮಾಡಿ ಭೀಮನನ್ನ ಕೊಲ್ಲಲು ಹವಣಿಸುತ್ತಿದ್ದನು. ಒಮ್ಮೆ ದುರ್ಯೋಧನ ಗಂಗಾ ನದಿಯ ತೀರದಲ್ಲಿ ಅನೇಕ ಗುಡಾರಗಳನ್ನು ಹಾಕಿಸ್ತಾನೆ. ಅಲ್ಲಿ ಆಟ, ಪಾಠ, ಭೋಗ ವಸ್ತುಗಳು, ಅಡುಗೆಯವರು, ಅನೇಕ ತಿಂಡಿ ತೀರ್ಥಗಳು ಎಲ್ಲವನ್ನ ಸಿದ್ಧಪಡಿಸ್ತಾನೆ. ತನ್ನ 99 ಜನ ಸಹೋದರರು ಪಾಂಡವರು ಎಲ್ಲರನ್ನ ಜಲಕ್ರೀಡೆಗೆ ಆಹ್ವಾನಿಸ್ತಾನೆ. ಭೀಮನೊಡನೆ ಅತಿ ಸ್ನೇಹ ತೋರುತ್ತಾ ಅವನಿಗೆ ಭಕ್ಷ್ಯಗಳನ್ನು ತಿನ್ನಲು ಆಹ್ವಾನಿಸ್ತಾನೆ. ಬೇರೆ ತಟ್ಟೆಗಳಲ್ಲಿ ಅನೇಕ ಭಕ್ಷ್ಯಗಳಿರ್ತಾವೆ. ಅವೆಲ್ಲ ವಿಷಮಿಶ್ರಿತವಾಗಿದ್ದವು. ಅತಿ ಪ್ರೇಮ ತೋರಿಸ್ತಾ ಆ ತಿಂಡಿಗಳನ್ನು ಅವನೇ ಭೀಮನ ಬಾಯಿಗಿಟ್ಟು ತಿನ್ನಿಸ್ತಾ ಇದ್ದ. ಏನೋ ನೆಪ ಹೇಳಿ ಭೀಮನನ್ನು ಬಿಟ್ಟು ದುರ್ಯೋಧನ ದೂರ ಹೋಗ್ತಾನೆ. ರಾಜಕುಮಾರರೆಲ್ಲ ನದಿಯಲ್ಲಿಳಿದು ವಿವಿಧ ಕ್ರೀಡೆಗಳನ್ನ ಆಡ್ತಾ ಇದ್ರು. ಭೀಮನಿಗೆ ವಿಷದ ಪ್ರಭಾವ ಬೀರಲು ಆರಂಭವಾಗಿ ನದಿ ದಡದಲ್ಲಿ ಉರುಳ್ತಾನೆ. ಅವನು ಪ್ರಜ್ಞಾಹೀನನಾಗ್ತಾನೆ. ದುರ್ಯೋಧನನು ಮೆಲ್ಲಗೆ ಅಲ್ಲಿಗೆ ಹೋಗಿ ಹತ್ತಿರದಲ್ಲಿದ್ದ ಬಳ್ಳಿಗಳಿಂದ ಅವನ ಕೈಕಾಲುಗಳನ್ನು ಕಟ್ಟಿ ಹೊತ್ತು ತಂದು ನದಿಯಲ್ಲಿ ಹಾಕಿಬಿಡ್ತಾನೆ. ತನ್ನ ಯೋಚನೆ ನೆರವೇರಿತೆಂದು ಸಂತೋಷದಿಂದ ದುರ್ಯೋಧನ ಅರಮನೆಗೆ ತೆರಳ್ತಾನೆ. ಸ್ಥೂಲ ದೇಹಿಯಾಗಿದ್ದ ಭೀಮನ ಶರೀರ ಮುಳುಗಿ ನಾಗಲೋಕಕ್ಕೆ ಹೋಗುತ್ತೆ. ಅಲ್ಲಿದ್ದ ಸರ್ಪಗಳು ಅವನನ್ನು ನಾನಾ ವಿಧವಾಗಿ ಕಚ್ಚುತ್ತವೆ. ಭೀಮನ ದೇಹದಲ್ಲಿದ್ದ ವಿಷ ಸರ್ಪಗಳ ವಿಷವನ್ನು ವಿನಾಶಗೊಳಿಸುತ್ತೆ. ಸರ್ಪ ವಿಷದಿಂದ ಕಾಲಕೂಟ ವಿಷವು ನಿವಾರಣೆಯಾದ ಕೂಡಲೇ ಭೀಮನಿಗೆ ಜ್ಞಾನ ಬಂದು ಕೈಕಾಲು ಒದರಿ ಬಳ್ಳಿ ಕಟ್ಟುಗಳನ್ನು ಪುಡಿ ಪುಡಿ ಮಾಡ್ತಾನೆ. ಅನೇಕ ಸರ್ಪಗಳನ್ನು ಅಪ್ಪಳಿಸ್ತಾನೆ. ಸರ್ಪಗಳು ಓಡಿ ಹೋಗಿ ತಮ್ಮ ರಾಜನಾದ ವಾಸುಕಿಗೆ ಈ ವೃತ್ತಾಂತವನ್ನು ತಿಳಿಸ್ತಾವೆ. ವಾಸುಕಿಯು ಪರಿವಾರ ಸಮೇತ ಭೀಮನಿದ್ದಲ್ಲಿಗೆ ಬರ್ತಾನೆ. ಅವನ ಪರಿವಾರದಲ್ಲಿದ್ದ ಆರ್ಯಕನೆಂಬ ಸರ್ಪರಾಜ ಭೀಮನನ್ನ ಗುರುತು ಹಿಡಿದು ತಾನು ಕುಂತಿಯ ತಂದೆಯ ಮುತ್ತಾತನೆಂಬುದನ್ನ ತಿಳಿಸ್ತಾನೆ. ಭೀಮನಿಗೆ ಏನಾದರೂ ಕಾಣಿಕೆ ಕೊಡಲು ವಾಸುಕಿಯು ಆರ್ಯಕನು ಯೋಚಿಸಿ 1000 ಆನೆ ಬಲ ಕೊಡುವ ಅಮೃತವೊಂದು ಅವರಲ್ಲಿದ್ದು ಭೀಮನು ತೃಪ್ತಿ ಪಡುವಷ್ಟು ರಸಕುಂಡಗಳನ್ನು ನೀಡ್ತಾರೆ. ಭೀಮನು 8 ರಸಕುಂಡಗಳಲ್ಲಿದ್ದ ಅಮೃತ ಸಮಾನವಾದ ರಸವನ್ನ ಕುಡಿದು ಬಿಡ್ತಾನೆ. ಸರ್ಪರಾಜನು ಭೀಮನಿಗೆ ಮಲಗಲು ಸ್ಥಳ ನೀಡಿ ಹಂಸ ತೋಲಿಕಾ ತಲ್ಪದ ಮೇಲೆ ಮಲಗಿಸ್ತಾರೆ.
7 ದಿನಗಳ ಕಾಲ ಭೀಮನು ಮಲಗಿ ಎಚ್ಚರಗೊಳ್ತಾನೆ. ಅವನಿಗೆ ಅಲ್ಲಿದ್ದ ಪರಮ ಪವಿತ್ರವಾದ ಸರೋವರದಲ್ಲಿ ಸ್ನಾನ ಮಾಡಿಸ್ತಾರೆ. ತಾನು ಕುಡಿದ ಅಮೃತದಿಂದ ತಾನು ಬಹುಬಲಶಾಲಿಯಾಗಿರುವುದು ಭೀಮನಿಗೂ ಅರಿವಾಗುತ್ತೆ. ಸರ್ಪಗಳೆಲ್ಲ ಭೀಮನನ್ನು ಅಭಿನಂದಿಸಿ, ಭೀಮಸೇನ, ಈಗ ನೀನು 8 ರಿಂದ 10,000 ಆನೆಗಳ ಶಕ್ತಿ ಹೊಂದಿರುವೆ. ನಿನ್ನ ಸಹೋದರರು ತಾಯಿಯು ನೀನಲ್ಲಿ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ನೀನು ನಿನ್ನ ಗೃಹಕ್ಕೆ ಹಿಂದಿರುಗು ಎಂದು ಹೇಳಿ ಅವನನ್ನು ನೀರಿನಿಂದ ಮೇಲೆತ್ತಿ ಹಿಂದೆ ಅವನು ಮಲಗಿದ್ದಲ್ಲಿಗೆ ತಂದು ಬಿಡ್ತಾವೆ. ಕಾತರದಿಂದ ಭೀಮನು ತನ್ನ ಮನೆಗೆ ಓಡ್ತಾನೆ. ಭೀಮಸೇನ ಏನಾದ ಎಂದು ಪರಿತಪಿಸುತ್ತಿದ್ದ ಕುಂತಿ, ಧರ್ಮರಾಯಾದಿಗಳು ಓಡಿ ಬಂದು ಭೀಮನನ್ನು ತಪ್ಪಿ ಸಂತೋಷ ಪಡ್ತಾರೆ. ಭೀಮ ನಡೆದ ಪೂರ್ಣ ವೃತ್ತಾಂತವನ್ನು ಅವರಿಗೆ ವಿವರಿಸ್ತಾನೆ. ದುರ್ಯೋಧನನ ಕುಟಿಲತೆ ಎಲ್ಲರಿಗೂ ತಿಳಿಯುತ್ತೆ. ಆದರೂ ಈ ವಿಷಯ ಬೇರೆಯವರಿಗೆ ಹೇಳಬೇಡ ಎಂದು ಅವರು ಭೀಮನಿಗೆ ತಿಳಿಸ್ತಾರೆ. ಭೀಮನ ಆಗಮನ ದುರ್ಯೋಧನನಿಗೆ ಬಹು ದುಃಖವನ್ನುಂಟು ಮಾಡಿತು. ಮತ್ತೆ ಭೀಮನಿಗೆ ಕೆಡುಕು ಮಾಡಲು ಬೇರೆ ಬೇರೆ ಯೋಚನೆ ಮಾಡುತ್ತಲೇ ಇದ್ದ. ಮುಂಬರುವ ಅನೇಕ ಸ್ಫೂರ್ತಿದಾಯಕ ವಿಡಿಯೋಗಳು ಮತ್ತು ಕಥೆಗಳನ್ನು ಕೇಳಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.